ನೀವು ಸೂಪರ್ ಸ್ಟಾರ್ ಸಿನಿಮಾ ಮಾಡ್ತೀರಾ, ಆಗೊಂದು ಇದಿತ್ತು. ಸೂಪರ್ ಸ್ಟಾರ್ ಅನ್ನೋದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾದ ಪ್ಯಾಟರ್ನೇ ಬೇರೆ. ಅಮೆರಿಕ ನೋಡಿದೀವಿ. ಉಪೇಂದ್ರ ಅವರು ಹೇಗ್ ಜೆಲ್ ಆಗ್ತಾರೆ ಇಬ್ರು ಅನ್ನೋದೇ ಪ್ರಶ್ನೆ ಆಗಿತ್ತು ನಮ್ಗೆ ಆಗ್ಲೇ. ಅದೇ ಅದು ನನಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಸಬ್ಜೆಕ್ಟ್ ಇದೆ, ಗೊತ್ತಿರೋ ಡೈರೆಕ್ಟರ್, ಅವರಿಗೆ ಟೆಕ್ನಿಷಿಯನ್, ಏನೋ ಸಬ್ಜೆಕ್ಟ್ ರೆಡಿ ಇದೆ. ಕೇಳಿದ್ವಿ ಸಬ್ಜೆಕ್ಟ್ ಮಾಡ್ತೀರಾ ಅಂದ್ರೆ ಇಲ್ಲ ಮಾಡ್ತೀನಿ ಅಂದ್ರು. ಸೊ ನಾನು ನನಗೇನಂದ್ರೆ ಪ್ರತಿ ಸತಿ ಹೊಸಬ್ರ ಜೊತೆ ಮಾಡಿ ನಾನೇ ಡೈರೆಕ್ಟ್ ಮಾಡಿ ಇಂಡೈರೆಕ್ಷನ್ ಮಾಡಿ ಹೆಂಗಂದ್ರೆ ಒಂದೊಂದ್ ಸಿನಿಮಾ 1.5 ವರ್ಷ ಕಂಪ್ಲೀಟ್ಲಿ ತಗ್ಗಯ್ಯ ಅಂತಾರಲ್ಲ ಬರ್ಡನ್ಫುಲ್ ನಿಮ್ಮ ಮೇಲೆ ಇತ್ತು. ಟೋಟಲ್ ಇದಾಗಿ ಒಬ್ರು ಟೆಕ್ನಿಷಿಯನ್ ಇದ್ರೆ ನಾವು ಸ್ವಲ್ಪ ಪರ್ಫಾರ್ಮೆನ್ಸ್ ಬಗ್ಗೆ ಏನೋ ಇದ್ ಮಾಡ್ಬೋದು, ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಆ ಒಂದು ಇದಕ್ಕೋಸ್ಕರ ಅವ್ನು ಇದ್ ಮಾಡಿದ್ದು. ಹೆಲ್ಪ್ ಆಲ್ಸೋ ಆಕ್ಚುಲಿ. ಬಟ್ ಆಗ್ಲೂ ಒಂದ್ ಮಾತಿತ್ತು, ಅಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ, ಅದ್ ನಿಜಾನ ಸುಳ್ಳ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಆ ಸಿನಿಮಾದಲ್ಲಿ ನಿಮ್ಮ ಒಂದು ಟಚ್ ಜಾಸ್ತಿ ಇತ್ತ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ, ಅಥವಾ ಪ್ಯೂರ್ಲಿ ಅವರ ಮೈಂಡ್ ಅಲ್ಲಿ ಇಲ್ಲ ಅವರೇ ಮಾಡಿದ್ದು. ಬಟ್ ಸ್ಕ್ರಿಪ್ಟ್ ಹಂಗಿರೋದ್ರಿಂದ, ಆ ಸ್ಕ್ರಿಪ್ಟ್ ಹತ್ತಿರೋದ್ರಿಂದ ಅದು ಆ ಮೂಡ್ ಬಂದೇ ಬರೋದು. ಆಕ್ಚುಲಿ ಉಪೇಂದ್ರ ಅವರೇ ಆಲ್ಮೋಸ್ಟ್ ಡೈರೆಕ್ಟ್ ಮಾಡಿ ಇಲ್ಲ ಹಂಗಲ್ಲ, ನನಗೆ ಸ್ಕ್ರಿಪ್ಟ್ ಆತರ ಇದ್ದಿದ್ರಿಂದ ಅವ್ರು ಮಾಡಿದಾಗಲೂ ಕೂಡ ಅದೇ ಫ್ರಾಗ್ರೆನ್ಸ್ ಬರೋದು. ಆಕ್ಚುಲಿ ಈಗ ಅವ್ರ ಸ್ಟೈಲ್ ಸಿನಿಮಾ ನಾನ್ ಮಾಡಿದ್ರೆ ಉಪೇಂದ್ರ ಬೇರೆ ತರ ಕಾಣಿಸ್ತಿದ್ನೋ ಏನೋ ಆತರ. ಇನ್ನು ಹಾಲಿವುಡ್ ಸಿನಿಮಾ, ನಾವು ರೋಬೋ ಬಗ್ಗೆ ಎಲ್ಲ ಮಾತಾಡಿದಾಗ ನೀವು ಆಲ್ರೆಡಿ ಹಾಲಿವುಡ್ ಸಿನಿಮಾ ಅದಕ್ಕೆ ಮುಂಚೆನೆ ಮಾಡಿದ್ರೆ, ಆ ಕಾನ್ಸೆಪ್ಟ್ ಯಾವಾಗ ಬಂತು ಈ ತರ ಒಂದು ರೋಬೋ ಸಿನಿಮಾ ಮಾಡಬೇಕು? ಜೊತೆಗೆ ಅದ್ರಲ್ಲಿ ಏನ್ ಚಾಲೆಂಜ್ ಬರುತ್ತೆ, ಯಾಕಂದ್ರೆ ಆ ತಲೆನ ಫಿಟ್ ಮಾಡಿ ತೆಗಿಯೋದೇ ಇರ್ಬೋದು, ಆ ಗ್ರಾಫಿಕ್ಸ್ ಎಲ್ಲ ಮಾಡುವಂಥದ್ದು ಹೇಗೆ ಅಂತ? ಅದೇ ಅವಾಗ ಏನಂದ್ರೆ ಈ ಟರ್ಮಿನೇಟರ್ ಎಲ್ಲ ಬಂದಿತ್ತು. ಅದಕ್ಕೆ ಮುಂಚೆ ಆಕ್ಚುಲಿ ಎಲ್ಲೋ ಒಂದು ಇದೇ ಕಥೆಗಳು ಓದ್ಬೇಕಾದ್ರೆ ಎಲ್ಲೋ ಒಂದ್ ಸಣ್ಣ ಒಬ್ಬ ರೋಬೋಟ್ ಕ್ರಿಯೇಟ್ ಮಾಡ್ತಾನೆ, ಆ ರೋಬೋಟ್ ಅವನ್ನೇ ಲವ್ ಮಾಡ್ಬಿಡುತ್ತೆ ಅಂತ ಎಲ್ಲೋ ಒಂದ್ ಸಣ್ಣ ಕಥೆಗಳು ಆ ಥರದ್ದು ಯಾವ್ದೋ ಈ ಫ್ಯೂಚರಿಸ್ಟಿಕ್ ಕಥೆ ಇರೋದು ಯಾವ್ದೋ ಎಲ್ಲೋ ಓದಿದ್ ಜ್ಞಾಪಕ. ಅದನ್ನ ಇಟ್ಕೊಂಡು ಏನಾದ್ರು ಮಾಡಿದ್ರೆ ಹೆಂಗೆ ಅಂತ ಒಂದು ಐಡಿಯಾ ಇತ್ತು. ಅದನ್ನ ಒಂದು ಲೈನ್, ಒಂದ್ ಯಾವ್ದೋ ಥಾಟ್ ಅಷ್ಟೇ ಆಕ್ಚುಲಿ ನಮ್ಗೆಲ್ಲ. ಏನ್ ಹೇಳಿ ಒಂದ್ ಬೀಜ ಇದ್ದಂಗೆ. ಅದಾದ್ರ ಮೇಲೆ ಅದನ್ನ ಬೆಳೀತಾ ಅದು ಏನೇನೇನೋ ಚೇಂಜ್ ಆಗತ್ತೆ. ಅದು ಒಂಥರ ಕ್ರಿಶ್ ತರ ಸ್ಕ್ರಿಪ್ಟ್ ಆಗಿತ್ತು. ಅದು ಒಂಥರ ಅದಕ್ಕೆ ಆತರ ಎಲ್ಲ ಡ್ರೆಸ್ ಮಾಡಿಸಿದ್ ನಾವು ಅದಕ್ಕೆ. ಏನಂದ್ರೆ ಅವನು ಕಾರ್ ಪಕ್ಕದಲ್ಲಿ 125 ಕಿಲೋಮೀಟರ್ ಓಡ್ ಬರ್ತಾ ಇರ್ತಾನೆ ಕಾರ್ ಪಕ್ಕದಲ್ಲಿ. ಅವ್ನು ಶಾಕ್ ಆಗ್ತಾನೆ, ಇವನೇನ್ ಹಿಂಗ್ ಬರ್ತಾ ಇದ್ದಾನೆ ಅಂತ. ಆತರ ಅವ್ನ ಕ್ಯಾರೆಕ್ಟರ್ ಆತರ ಇತ್ತು ಆಕ್ಚುಲಿ ಅದ್ರಲ್ಲಿ. ಅದು ಬೇರೆ ತರನೇ ಸ್ಕ್ರಿಪ್ಟ್ ಅದ ಆಕ್ಚುಲಿ. ನಾವು ತುಂಬಾ ಹೆಡ್ ಆಗಿ ಥಿಂಕ್ ಮಾಡಿ, ಅವಾಗ ಇನ್ನೂ ಟೆಕ್ನಾಲಜಿ ಇರ್ಲಿಲ್ಲ, ನಾವು ಏನೋ ಮಾಡೋಣ ಅನ್ಕೊಂಡು ಹೊರಟ್ಬಿಟ್ವಿ. ಕೊನೆಗೆ ಅದೇನೋ ಪ್ರಾಬ್ಲಮ್ ಆಗಿ ಕೊನೆಗೆ ಬಿಟ್ಬಿಟ್ಟು ಆ ಸ್ಕ್ರಿಪ್ಟ್ ನ ಕೊನೆಗೆ ದಿನೇಶ್ ಬಾಬು ಅದೇ ಒಂದ್ ಲೈನ್ ಅಲ್ಲಿ ಇನ್ನೊಂದೇನೋ ಸ್ಕ್ರಿಪ್ಟ್ ತಂದಿದ್ರು ಕಾಮಿಡಿ ಆಗಿ. ಆಮೇಲೆ ಅದು ಅವ್ರಿಗೂ ಪ್ರೆಷರ್ ಇತ್ತು ರಾಮು ಅವ್ರಿಗೆ, ಮಾಡ್ಲೇಬೇಕು ಅಂತ. ಬಟ್ ಎಷ್ಟು ಬಜೆಟ್ ಆಗಿತ್ತು ಅಂತ ಆಗ್ಲೇ ಆ ಟೈಮಲ್ಲಿ? ಆಗೆಲ್ಲ ಏನ್ ಮಿನಿಮಮ್ 3.5-4 ಕೋಟಿ, 3 ಕೋಟಿ 4 ಕೋಟಿ 5 ಕೋಟಿ ಆತರ ಆಗ್ಲೇ. ಅದೆಲ್ಲ ತುಂಬಾ ಹೈ ಬಡ್ಜೆಟ್. ಎಷ್ಟು ಇರ್ಬೋದು, ಸೂಪರ್ ಸ್ಟಾರ್ ಇರ್ಬೋದು, ಎಲ್ಲ ಹೆವಿ ಬಡ್ಜೆಟ್ ಸಿನಿಮಾಗಳದು. ಸೊ ನಮ್ಗೆ ಉಪೇಂದ್ರ ಅವ್ರನ್ನ ಅಲ್ಲಿವರೆಗೆ ಆಲ್ಮೋಸ್ಟ್ ನೋಡಿ, ಈ ಕುಟುಂಬ ಸಿನಿಮಾ ಬಂದಾಗ ನನ್ಗೆ ಅನ್ಸ್ತು ಎಲ್ಲೋ ಉಪೇಂದ್ರ ಅವರು ತಮ್ಮ ತನವನ್ನ ಬಿಟ್ಟು ಬೇರೆ ಹೀರೋಗಳ ರೀತಿಯಾಗಿ ಫ್ಯಾಮಿಲಿನ ರೀಚ್ ಆಗಿ ಟ್ರೈ ಮಾಡ್ತಿದಾರೆ ಅಂತ ನಮ್ಗೆ ಅನ್ಸಿದ್ದು. ನಮ್ಗೆ ಬೇಸರನೂ ಆಯ್ತು, ಟು ಬಿ ಹಾನೆಸ್ಟ್. ನಮ್ಗೆ ಆ ಉಪೇಂದ್ರನೇ ಬೇಕು. ಈ ತರ ಎಲ್ಲ ಮಾಡೋರು ತುಂಬಾ ಹೀರೋಗಳಿದ್ದಾರೆ, ಬಟ್ ಉಪೇಂದ್ರ ಅವ್ರನ್ನ ಈ ರೀತಿ ನೋಡ್ಬೇಕು. ಹಿಟ್ ಆಯ್ತು ಸಿನಿಮಾ, ಬಟ್ ನಮಗೆ ಪರ್ಸನಲಿ ಆಸ್ ಫ್ಯಾನ್ಸ್ ಬೇಜಾರಿದೆ. ಅಲ್ಲಿಂದ ನೀವು ಎಲ್ಲ ಬೇರೆ ದಿಕ್ಕಿನ ಕಡೆ ಅಲ್ಲ. ಅದೇನಾಗತ್ತಂದ್ರೆ ಈಗ ಒಂದನ್ನೇ ನೀವ್ ಎಷ್ಟು ಅಂತ ಮಾಡ್ತೀರಾ ಆಕ್ಚುಲಿ. ಮತ್ತೆ ಅದೇ ರಿಪೀಟ್ ಅಂದ್ರೆ ನಿಮ್ಗೆ ಮತ್ತೆ ಬೇಜಾರಾಗಿರೋದು ಅದೇ ತರ. ಸೊ ಆ ಚೇಂಜ್ ಬೇಕಿತ್ತು ಆಕ್ಚುಲಿ, ಫ್ಯಾಮಿಲಿ ಆಡಿಯನ್ಸ್ ಬೇಕಿತ್ತು. ಅದಕ್ಕೆ ಕುಟುಂಬ, ಗೌರಮ್ಮ, ಆಟೋ ಶಂಕರ್, ಈ ತರದ ಸಿನಿಮಾ, ಕಟಾರಿ ವೀರ, ಈ ತರ ಸಿನಿಮಾಗಳೆಲ್ಲ, ಕಲ್ಪನಾ ಇರ್ಬೋದು, ರಕ್ತ ಕಣ್ಣಿರ್ಬೋದು, ಎಲ್ಲ ಒಂದು ಡಿಫ್ರೆಂಟ್ ಆರ್ಟಿಸ್ಟ್ ಆಗಿ ಟ್ರೈ ಮಾಡಿದಂತ ಸಿನಿಮಾಗಳು. ಸೊ ಅದು ಸ್ವಲ್ಪ ಯಾಕಂದ್ರೆ ಅದು ಏನೋ ಮಾಡಕ್ಕಾಗಲ್ಲ ಕೆಲಸ, ಎಲ್ಲ ಅದೇ ತರ ಬೇಕು ಅಂದ್ರೆ ಸ್ವಲ್ಪ ಕಷ್ಟ, ಮತ್ತೆ ರಿಪೀಟೆಡ್ ಆಗ್ಬಿಡುತ್ತೆ ಅಂತ. ನಿಜ. ನಿಮ್ಗೆ ಡ್ಯಾನ್ಸ್ ಅಲ್ಲಿಂದ ಸ್ವಲ್ಪ ಡ್ಯಾನ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರೆ, ಯಾಕಂದ್ರೆ ಅಳುಕು ಬಳುಕು ಅಲ್ಲ, ಅಲ್ಲಿಂದ ನಮ್ ನಾಗಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಬಂದು ಪ್ರಾಕ್ಟೀಸ್ ಮಾಡಿಸಿ, ನೀವು ಮಾಡ್ತೀರಾ, ಯಾಕೆ ನೀವು ಇದ್ ಮಾಡ್ತೀರಾ, ನೀವು ಆರ್ಟಿಸ್ಟ್, ಇವಾಗ ನೀವು ಮಾಡ್ಲೇಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡಿ ಹೋಗಿ ಮಾಡಿದ್ದು. ಅದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಬಂತು. ಈಗಲೂ ಡ್ಯಾನ್ಸ್ ಅಂದ್ರೆ ಉಪೇಂದ್ರ ಅವ್ರಿಗೆ ಎಷ್ಟು ಇಷ್ಟ, ಕಷ್ಟ? ಸ್ವಲ್ಪ ಅಳಕೆ ನನಗದು ಒಂಥರ ಅದೇನೋ ಇನ್ನೂ ಅದು ಹೋಗಿಲ್ಲ ನನಗದು ಹೊರಗಡೆಯಿಂದ. ಆ ಡ್ಯಾನ್ಸ್ ಮಾಡ್ರೆ ಒಂದ್ ಚೂರ್ ಇದನ್ಸುತ್ತೆ, ಬಟ್ ಬರ್ತಾ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗ್ತಿದೆ. ಇನ್ನು ರಕ್ತ ಕಣ್ಣೀರು ನಿಮ್ಮ ಕೆರಿಯರ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಸಿನಿಮಾ. ಯಾಕಂದ್ರೆ ಹಿಂದೆ ಹಲವಾರು ಮಾಡಿದ್ರು ಕೂಡ ನೀವೇ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದ್ರಿ. ಆ ಕ್ಯಾರೆಕ್ಟರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಐ ಲೈಕ್ ಇಟ್ ಕಾಂತ ಅಂತ ಹೇಳೋದು, ಅದು ವೈರಲ್ ಆಗಿತ್ತು. ಅದು ಅಷ್ಟೇ ನೋಡಿ, ಅದು ಏನೋ ಆತರ ಒಂದು ಸ್ಕ್ರಿಪ್ಟ್ ತಂದು ಮುನಿಯವ್ರು ಈ ತರ ಮಾಡೋಣ ಅಂದಾಗ ಕುತ್ಕೊಂಡು ವರ್ಕ್ ಮಾಡಿದ್ವಿ. ನಮ್ಮ ಲೋಕಿ ಅಂತ ನನ್ನ ಫ್ರೆಂಡ್ ಇದೆ, ಒಂದ್ಸತಿ ತುಂಬಾ ಸತಿ ತೋರಿಸಿದ ನನಗೆ, ಇದು ನೋಡು ತುಂಬಾ ಚೆನ್ನಾಗಿದೆ ಮಾಡ. ನಾನು ನೋಡ್ಬಿಟ್ಟು ಇದು ಹೆಂಗ ಮಾಡೋದು, ಈ ತರ ಪರ್ಫಾರ್ಮರ್ ಇವರು, ಇದೆಲ್ಲ ಮುಟ್ಟಕ್ಕಾಗತ್ತೆ ನಮ್ಗೆ, ಸುಮ್ನೆ ಬಿಟ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಸಾಧು ಅವರು, ಮುನಿಯವರೆಲ್ಲ ಬಂದು ಇದನ್ನ ಹಿಂಗ್ ಮಾಡ್ರೆ ಚೆನ್ನಾಗಿರೋದು, ಹಂಗ್ ಮಾಡ್ರೆ ನೋಡೋಣ, ಟ್ರೈ ಮಾಡೋಣ ಅಂತ. ಸಾಧು ತುಂಬಾ ಇದ್ ಮಾಡ್ರು, ಸರ್ ಇಲ್ಲ ಸರ್ ನೀವು ಮಾಡ್ಬೋದು ಮಾಡಿ ಅಂತ.
ಹ್ಮ್ ನಾವು ನೋಡೋಣ ಅಂತ ಒಂದಷ್ಟು ಬರೆದ್ವಿ ಆ ಸ್ಲ್ಯಾಂಗ್ ಇಟ್ಕೊಂಡು. ಅದು ಡೈಲಾಗ್ಸ್ ಗೀಲಾಗ್ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಬರೋಕ್ ಶುರುವಾಯ್ತು. ಓಕೆ ಅವಾಗ ಒಂದು ಇದು ಸ್ಟಾರ್ಟ್ ಆಯ್ತು ಆಕ್ಚುಲಿ, ಇಲ್ಲ ಚೆನ್ನಾಗಿರತ್ತೆ ಅಂತ. ಹೌದು ಹೌದು ಸೊ ಅದು ಸ್ಕ್ರಿಪ್ಟ್ ಆದ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬಂತು, ಮಾಡ್ಬೋದು ಚೆನ್ನಾಗಿ ಬರುತ್ತೆ. ರಮ್ಯಾ ಕೃಷ್ಣ ಹಾಗೇನೆ ಅಭಿರಾಮಿ ಇಬ್ರು ಕೂಡ ಹೌದು, ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹೌದು, ಸಿನಿಮಾದಲ್ಲಿ. ಹೌದು. ರಮ್ಯಾ ಕೃಷ್ಣ ಅವ್ರನ್ನ ಆಯ್ಕೆ ಮಾಡಕ್ಕೆ ಬೇರೆನ ಅಪ್ರೋಚ್ ಮಾಡಿದ್ರ ಅಥವಾ ಅವರೇ ಅನ್ನೋದು ಫಿಕ್ಸ್ ಆಗಿತ್ತಾ ಹೇಗೆ ಅಂತ? ಇಲ್ಲ, ಈ ತರ ಒಂದು ಕ್ಯಾರೆಕ್ಟರ್ ಯಾರು ಅಂದಾಗ ಮುನಿಯವರೇ ಇಲ್ಲ ಸರ್ ಇದಕ್ಕೆ ರಮ್ಯಾ ಕೃಷ್ಣ ಚೆನ್ನಾಗಿರ್ತಾರೆ ಅನ್ಬಿಟ್ಟು ಅವರೇ ಹೋಗಿ ಅಪ್ರೋಚ್ ಮಾಡಿ ಮಾಡೋರು. ಓಕೆ ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದ್ರೆ ಸಾಫ್ಟ್ ಇರ್ಬೇಕಂದ್ರೆ ಡಿಸ್ಕಸ್ ಮಾಡಿದ್ವಿ, ಇಲ್ಲ ಈ ತರ ಒಂದು ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಬಂದ್ರ ಮೇಲೆ ಅದು ಇನ್ನೊಂದು ಬೇರೆ ಆಗೋಯ್ತು ಆಕ್ಚುಲಿ. ಅದು ಆ ಕ್ಯಾರೆಕ್ಟರ್ಗಳು ಎರಡು ಬಂದ್ರ ಮೇಲೆ, ಯಾಕಂದ್ರೆ ಎರಡು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ವಾ. ಹೌದು ಹೌದು ಅಂಡ್ ಇವಾಗ್ಲೂ ನಾನು ತುಂಬಾ ಹೇಳ್ಬೇಕು ಅವ್ರಿಗೆ, ಪಾಪ ರಮ್ಯಾ ಕೃಷ್ಣ ಅವರು ಹಾ ನನಗೆ ಒಂದೊಂದು ಮೇಕಪ್ ಅಲ್ಲೂ ಪಾಪ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ಅದು ಒಂಥರ full. ಆ ಕುಷ್ಠರೋಗಿ ಮೇಕಪ್ ಎಲ್ಲ ಹಿಂಗ್ ಹಿಡ್ಕೊಂಡ್ಬಿಡೋದು, ಹೌದು ಇದಾಗೋದು. ಹಾ ಪಾಪ ಅವರೇ ಮುಟ್ಬೇಕಾದ್ರೆ ಅವ್ರಿಗೆ ಅದು ಮೈಯೆಲ್ಲ ಟಚ್ touch ಆಗೋದು. ಆಗೋದು. ಪಾಪ ಶಿ ಕೋಆಪರೇಟ್ ಸೋ ಮಚ್ ಆಕ್ಚುಲಿ. ಪಾಪ ನನಗೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಹೌದು ನಾನು ಇನ್ನೂ ಆಗ್ತಾನೆ ಬಂದೋದಲ್ವಾ. ಹೌದು ತುಂಬಾ ಇದ್ ಮಾಡೋರು, ಎನ್ಕರೇಜ್ ಮಾಡಿ. ಪಡೆಯಪ್ಪ ಇದೆಲ್ಲ ಬಂದ ನಂತರ ಹೌದೌದು, ಪೀಕ್ ಅಲ್ಲಿ ಇದ್ರು ಅಂತ ಟೈಮಲ್ಲೂ ಕೂಡ ಅವರು ನನ್ನ ಇದನ್ನ ನೋಡಿ ಆಕ್ಚುಲಿ ಇಷ್ಟೆಲ್ಲ ಮಾಡ್ತಿದ್ರೆ ಈ ಕ್ಯಾರೆಕ್ಟರ್ ಮಾಡೋದೇ ಕಷ್ಟ, ಹೌದು ಇಷ್ಟೆಲ್ಲ ಮಾಡ್ತೀರಾ ಅಂತ ತುಂಬಾ. ನಮ್ಮ ವೀಕ್ಷಕರಿಗೆ ಒಂದ್ಸಲ ರಿಕಾಲ್ ಮಾಡ್ಬೋದಾ ಸರ್ ಅದರ ಡೈಲಾಗ್ ಯಾವ್ದಾದ್ರು? ಕಲೆ ಇಲ್ಲ ಕಾಂತ, ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಅಂತ ಈ ತರ ತುಂಬಾ ಇತ್ತು. ಆಳಕು ಪೊಳಕು ತಳಕು ಪುಳಕನ್ನು ನೋಡಿ ಮೈ ಚಳಕಾಗಿ, ಹೌದು. ಈ ತರದ್ದು. ನಾನು ಕಾಲೇಜಲ್ಲಿ ಇದಿತ್ತು, ಒಂದು ಸ್ಕಿಟ್ ಇತ್ತು, ಅದ್ರಲ್ಲಿ ಒಂದು ಬಿಟ್ಟು ನಿಮ್ ಡೈಲಾಗ್ ಹೇಳಿದ್ದೆ ಆಗ. ತುಂಬಾ ಇಷ್ಟಪಟ್ಟಿದ್ರಲ್ಲಿ, ಅಂದ್ರೆ ತುಂಬಾ ಕಷ್ಟ ಆಯ್ತಾ ಲೈನ್ಗಳನ್ನ ಲೆಂತಿ ಡೈಲಾಗ್ ಅದು. ಹೌದು. ಮತ್ತೆ ಅಲ್ಲಲ್ಲಿ ನೀವು ಕೆಲವೊಂದು ಪಂಚಿಗಳನ್ನ ಕೊಡ್ತಾ ಇರ್ತೀರಾ, ಅಂದ್ರೆ ಕುಷ್ಠರೋಗ ಬಂದ್ಮೇಲೂ ಅಲ್ಲಲ್ಲೂ ಒಂದೊಂದು ಪಂಚ್ ಇರೋದು. ಹೌದೌದೌದು, ಯಾಕಂದ್ರೆ ಅದ್ರಲ್ಲಿ ಇದ್ದಿದ್ದು ಹೈಲೈಟ್ ಅದು ಆಕ್ಚುಲಿ. ಅವ್ನು ಸಫರ್ ಆಗ್ತಾನೋ ಅದ್ರಲ್ಲೂ ಅದು ಖುಷಿ ಪಡ್ತಾ ಇದ್ದಾರೆ. ಹೌದು